ನೋಡ್ರಿ ಗಾಯ್ಸ್, ಇನ್ನೊಂದು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಅಣ್ಣ ನಿಮ್ಮ ಫ್ಯಾಮಿಲಿ ಹೇಗಿದೆ ಆ್ಯಂಡ್ ಹೊಸ ವರ್ಷಕ್ಕೆ ನಿಮ್ಮ ಫ್ಯಾಮಿಲಿಗೆ ಗಿಫ್ಟ್ ಏನು ಕೊಡ್ತೀರಾ ಅಂತ ಕಾಮೆಂಟ್ ಮಾಡ್ರ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಅಣ್ಣ ನಿಮ್ಮ ಲೈಫಲ್ಲಿ ಸ್ಯಾಡ್ ಮೂಮೆಂಟ್ ಆ್ಯಂಡ್ ಹ್ಯಾಪಿ ಮೂಮೆಂಟ್ ಅಂತ. ಯಾವಾಗ ಸ್ಯಾಡ್ ಮೂಮೆಂಟ್ ಆಗುತ್ತಂದ್ರೆ ವರ್ಷದಾಗ ಒಂದ್ಸಲ ಆಗುತ್ತಾ, ಫಾದರ್ಸ್ ಡೇ ಬಂದಾಗ ಅದು ಸ್ಯಾಡ್ ಮೂಮೆಂಟ್, ಹ್ಯಾಪಿ ಮೂಮೆಂಟ್ ನಂದು ಇದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಇವತ್ತಿನ ವಿಷಯ ಏನಪ್ಪ ಅಂದರೆ, ಇದು ವರ್ಷದ ಕೊನೆಯ ದಿನ, 2024 ಡಿಸೆಂಬರ್ 31. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒನ್ ಇಯರ್ ಕಂಪ್ಲೀಟ್ ಆಯಿತು. ಯೂಟ್ಯೂಬಲ್ಲಿ ಕೆಲಸ ಮಾಡ್ತಾ ಇರೋದು ಅಂದರೆ ಕಾಲೇಜ್ಗೆ ಹೋಗ್ತಾ ಹಂಗೆ ಬರ್ತಾ ಕೆಲಸ ಮಾಡೋದು 1 ವರ್ಷ ಆಯ್ತು. ಇವಾಗ ನಿಮ್ಮ ನಿನ್ನೆ ಸ್ಟೋರಿ ಹಾಕಿದೆ ಇನ್ಸ್ಟಾದಲ್ಲಿ ಆ್ಯಂಡ್ ಯೂಟ್ಯೂಬಲ್ಲಿ ಒಂದು ಪೋಸ್ಟ್ ಹಾಕಿದೆ. ಅವೆರಡಕ್ಕೆ ರೆಸ್ಪಾನ್ಸ್ ಏನು ಅಂದರೆ, ನೀವು ಏನಾದರೂ ಕ್ವಶನ್ ಕೇಳ್ಬೋದು, Q&A ವಿಡಿಯೋ ಮಾಡ್ತೀನಿ ಈ ವರ್ಷದ ಕೊನೆಯದು ಅಂತೇಳಿ ಹೇಳ್ಬಿಟ್ಟು ನೀವು ಸಿಕ್ಕಾಪಟ್ಟೆ ಜನ ಕ್ವಶನ್ ಮಾಡಿರಿ. ಆ ಕ್ವಶನ್ಗಳಿಗೆ ಒಂದೊಂದಕ್ಕೆ ಆನ್ಸರ್ ಕೊಡ್ತೀನಿ ಅಂತ. ಒಂದೊಂದು ಸೇಮ್ ಕ್ವಶನ್ಗಳಂತೂ ಸಿಕ್ಕಾಪಟ್ಟೆ ಜನ ಕೇಳಿರಿ, ಒಂದು 50-20 ಸಿಕ್ಕಾಪಟ್ಟೆ ಜನ ಕೇಳಿರಿ ಕ್ವಶನ್ಸ್ಗಳು, ಒಂದೊಂದು ಸೇಮ್ ಕ್ವಶನ್ಗಳು. ಸೊ ಅಷ್ಟು ಜನದ್ದು ಕೂಡಿ ಒಂದು ಕ್ವಶನ್ ಮಾಡಿಕೊಂಡು ಹಿಂಗೆ ಒಂದು ಟೋಟಲ್ ಒಂದಿಷ್ಟು ಕ್ವಶನ್ಸ್ಗಳಾಗಿದಾವೆ. ಇಂಪಾರ್ಟೆಂಟ್ ಕ್ವಶನ್ಗಳು ಇರ್ತಾವಲ್ಲ, ಅವಕ್ಕೆ ಆನ್ಸರ್ ಮಾಡ್ತೀನಿ ಅಂತ ನಿಮ್ಗೆ. ಬರ್ರಿ ವಿಡಿಯೋ ಶುರು ಮಾಡೋಣಂತ. ಆ್ಯಂಡ್ ಆ ಚಾನಲ್ ಯಾವ ಥರ ಸಪೋರ್ಟ್ ತೋರಿಸ್ತಿರಲ್ಲ ಅದೇ ಥರ ಸಪೋರ್ಟ ನಿಮ್ಮದು ಈ ವರ್ಷ ಕೂಡ ಇಲ್ಲಿ ಇರಬೇಕು. ಒಂದೇ ವರ್ಷದಾಗ ಇಷ್ಟೊಂದು 60K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿಸಿರಿ ನನ್ನ ಮೇನ್ ಚಾನಲ್ಗೆ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಆ್ಯಂಡ್ ಇದೇ ಥರ ಸಪೋರ್ಟ್ ನಮ್ಮ ಮೇಲೆ ಯಾವಾಗಲೂ ಇರ್ರಿ. ನಿಮ್ಮದು ಈ ಚಾನಲ್ದಾಗೂ ಇದೇ ಥರ ಸಪೋರ್ಟ್ ಕೊಡ್ರಿ ನಿಮ್ಮದು. ಬರ್ರಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಸಿಕ್ಕಾಪಟ್ಟೆ ಕ್ವಶನ್ಸ್ಗಳು ಕೇಳಿರಿ, ಅವನ್ನೆಲ್ಲ ನೋಟ್ ಮಾಡಿ ಇಟ್ಕೊಂಡಿನಿ. ಅವು ಕ್ವಶನ್ ಒಳಗಡೆ ಯಾವ ಕ್ವಶನ್ ಮೇನ್ ಇರ್ತಾವಲ್ಲ, ಮೇನ್ ಅಂದರೆ ಸಿಕ್ಕಾಪಟ್ಟೆ ಜಾಸ್ತಿ ಕೇಳಿರ್ತಾರಲ್ಲ, ಆ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ತೀನಿ ಅಂತ. ಇವಾಗ ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ಅಣ್ಣ ನಿಮ್ಮದು ಯಾವ ಊರು ಅಂತ ಹೇಳಕ್ಕಿದ್ರ. ಸಿಕ್ಕಾಪಟ್ಟೆ ಜನ ಹಾಕಿರಿ ನಿಮ್ದು ಯಾವ ಊರಣ್ಣ, ನಿಮ್ದು ಯಾವ ಊರು, ಸ್ವಲ್ಪ ಹೇಳಿ ನಿಮ್ಮ ಊರು ಹೆಸರು ಹೇಳಿ ಅಂತ. ನಮ್ಮದು ಗುಲ್ಬರ್ಗ ಡಿಸ್ಟಿಕ್, ಒಂದು ಚಿಕ್ಕ ಹಳ್ಳಿ, ಒಂದು ಊರು. ನಾನು ಇವಾಗ ಓದೋಕ್ಕಂತ ಬಂದಿರೋದು ಬಿಜಾಪುರದಾಗ ಓದ್ತೀನಿ, ಮೆಡಿಕಲ್ ಸ್ಟೂಡೆಂಟ್ ಅಂತೇಳಿ ಓದೋಕತ್ತೀನಿ. ಬರೀ ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ. ನನ್ನ ಊರು ಗುಲ್ಬರ್ಗ ಡಿಸ್ಟಿಕ್, ಒಂದು ಚಿಕ್ಕ ಹಳ್ಳಿ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಅಣ್ಣ ನೀವು ಎಲ್ಲಿದ್ದೀರಾ ಅಂತ. ನಾವು ಭೂಮಿ ಮೇಲೆ ಇದ್ದೀವಿ. ಸರಿ, ನಾನು ಬಿಜಾಪುರದಾಗಿದ್ದೀನಿ, ಇವಾಗ ಬಿಜಾಪುರದಾಗಿರ್ತೀನಿ. ಅಣ್ಣ ನಿಮ್ಮ ನಿಜವಾದ ಹೆಸರೇನು. ಸಿಕ್ಕಾಪಟ್ಟೆ ಜನ ಕ್ವಶನ್ ಕೇಳಿದಂದ್ರೆ ಇದು, ಅಣ್ಣ ನಿಮ್ಮ ನಿಜವಾದ ಹೆಸರೇನು, ಅಣ್ಣ ನಿಮ್ಮ ನಿಜವಾದ ಹೆಸರೇನು ಅಂತೇಳಿ. ಕ್ರೇಜಿ ಇನ್ಸಾನ್ ನಿಜವಾದ ಹೆಸರು ರಿವೀಲ್ ಮಾಡ್ತೀನಿ ಇವಾಗ. ಅಂದರೆ ಸಿಕ್ಕಾಪಟ್ಟೆ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಇನ್ನೆಲ್ಲ ಓದದ. ಆ್ಯಂಡ್ ನನ್ನ ದೂರದ ಗೋಲ್ಡನ್ ಫ್ಯಾಮಿಲಿ ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ಅದನ್ನು ಹೇಳ್ತೀನಿ ಕೇಳ್ರಿ. ನನ್ನ ನಿಜವಾದ ಹೆಸರು ಭಾಗ್ಯವಂತ ಸಕ್ಪಾಲ್. ನಿಜ, ನನ್ನ ಹೆಸರು ಭಾಗ್ಯವಂತ ಸಕ್ಪಾಲ್. ಬರ್ರಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಮಂತ. ಬ್ರೋ ನೀವು ವಿಜಯಪುರದಲ್ಲಿ ಎಲ್ಲಿರ್ತೀರಾ ಅಂದರೆ, ನಾವು ಬಿಜಾಪುರದಲ್ಲಿ ಸಾಯಿ ಪಾರ್ಕ ನಾವಿರೋದು. ಬರ್ರಿ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಮಂತ. ಬ್ರೋ ನಿಮ್ಮದು ಏಜ್ ಎಷ್ಟು. ನಮ್ಮ ಏಜ್ ಬಂದುಬಿಟ್ಟು 22. ಇವಾಗ 22 ನಡೆದಾವೆ. ಇವಾಗ ನಾನು ಇನ್ನೂ ಚಿಕ್ಕವರಿ, ಭಾಳ ದೊಡ್ಡವನಲ್ಲ, ಚಿಕ್ಕವನಿದ್ದೀನಿ. ಇವಾಗ 22 ನಂದು ಏಜ್. ನೋಡ್ರಿ ಗಾಯ್ಸ್, ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಮಂತ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ನೋಡ್ರಿ ಇದು ಸಿಕ್ಕಾಪಟ್ಟೆ ಜನ ಕ್ವಶನ್ ಕೇಳಿರೋದು. ಏನಪ್ಪ ಅಂದರೆ, ಅಣ್ಣ ನಿಮಗೆ ಹುಡುಗಿ ಇದಾರ, ಅಣ್ಣ ನಿಮ್ಗೆ ಹುಡುಗಿ ಹೆಸರೇನು, ಅಣ್ಣ ನಿಮ್ಮ ಹುಡುಗಿ ನೇಮ್ ಹೇಳಿ. ಸಿಕ್ಕಾಪಟ್ಟೆ ಜನ ಕ್ವಶನ್ ಕೇಳಿರಿ. ನಿಮ್ಮ ಬೈಗಿ ಹಳ್ಳಕ್ಕೆ ಬಿಡಿಸ್ಬೇಕಂತ ಇಷ್ಟೊಂದು ಜನ ಕಾಯಕತ್ತಾರೆ. ಬರೀ ಇದ್ರದ್ದು ರಿವೀಲ್ ಹೇಳ್ತೀನಿ ಅಂತ. ಆ್ಯಂಡ್ ಇದು ಸಿಕ್ಕಾಪಟ್ಟೆ ಜನ ಕೇಳಿದ ಕ್ವಶನ್, ಅದ್ರ ಸಲಿಂದ ಆಯ್ಕೆ ಮಾಡ್ಕೊಂಡಿದ್ದೀನಿ, ಇಲ್ಲಾಂದ್ರೆ ಆಯ್ಕೆ ಮಾಡ್ಕೊತಾ ಇರಲಿಲ್ಲ. ಇದ್ರದ್ದು ಮುಂದೆ ನಾನು ಇವಾಗ ಆಫ್ಟರ್ ಫ್ಯೂಚರ್ ಹೇಳ್ತೀನಿ ಅಂತ. ಇದ್ರ ಬಗ್ಗೆ ಅಷ್ಟೊಂದೇನು ನಾನು ಡಿಸ್ಕಷನ್ ಮಾಡಲ್ಲ. ಸೊ ಇವಾಗ ಏನಿದು ಸ್ವಲ್ಪ ಕೆಲಸದ ಬಗ್ಗೆ ಅಂದರೆ, ಇವಾಗ ಒಂದು ಚಾನಲ್ ಗ್ರೋತ್ ಆಯಿತು 1 ಇಯರ್ದಾಗ, ಇನ್ನೊಂದು ಈ ಚಾನಲ್ ಗ್ರೋತ್ ಮಾಡ್ಕೋಬೇಕು ಇನ್ನೊಂದು ಇಯರ್ದಾಗ. ಅದ್ರ ಸಲುವಾಗಿ ಇವಾಗ ಮುಂದೆ ನಿಮ್ಗೆ ಅದ್ರ ಬಗ್ಗೆ ಹೇಳ್ತೀನಿ ಅಂತ. ಇವಾಗ ಅದ್ರ ಬಗ್ಗೆ ಏನು ಮಾತಾಡೋಕೆ ಹೋಗಲ್ಲ. ತಪ್ಪಿಳ್ಕೊಳ್ಕೊಬೇಡ್ರಿ. ಮತ್ತು ಈ ಕ್ವಶನ್ ಕೇಳಿದ್ವಿ ಅಷ್ಟಾದರೂ ಆನ್ಸರ್ ಮಾಡಿಲ್ಲಲ್ಲ ಅಂತೇಳಿ ಹೇಳ್ತೀನಿ ನಿಮಗೆ ಹೇಳಾರ್ದೆ ಮತ್ತೆ ಹೇಳ್ತೀನಿ. ಒಂದಿನ ಹೇಳ್ತೀನಿ, ನೀವೇನು ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ನಿಮ್ಮ ಬೈ ಅದೆಲ್ಲ ನಿಮ್ಗೆ ಕ್ಲಾರಿಟಿ ಕೊಡ್ತಾನೆ. ಬರೀ ಈ ಹುಡುಗಿ ವಿಚಾರ ಅಂತೆಲ್ಲ ತೆಗೆದ್ಬಿಡ್ರಿ. ಇವಾಗ ಅಷ್ಟೊಂದೇನು ಟೈಮ್ ಇಲ್ಲ. ಆ್ಯಂಡ್ ನಾವು ಕೆಲಸದಾಗ ಅಷ್ಟೊಂದು ಟೈಮ್ ಕೊಡೋಕ್ಕೂ ಆಗಲ್ಲ ಯಾರಿಗೆ. ಸದ್ದ ನೋಡೋಣ ನೀವು ಮುಂದೆ ಹೇಳ್ತೀನಿ ಅಂತ. ಟೆನ್ಷನ್ ತೊಗೊಳ್ಕೊಬಿಡ್ರಿ, ಮುಂದೆ ಹೇಳ್ತೀನಿ. ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ. ಅಣ್ಣ ನೀವು ವ್ಲಾಗ್ ಮಾಡ್ತಿಲ್ಲ, ಟೋಟಲ್ ಅಮೌಂಟ್ ಎಷ್ಟು ಬಂದದ ಅಂತ ಕೇಳ್ಯಾರ. ಅಂದರೆ ಅವ ನಮ್ಮ ದೋಸ್ತ ಅದಾನ. ಟೋಟಲ್ ಅಮೌಂಟ ಅನ್ನಕ ಬರ್ತದ ಡೈಲಿ ಅಮೌಂಟ. ನಾವು ಡೈಲಿ ಹೊರಗಡೆ ಹೋದ್ರೆ ತಿಲ್ಲಕ ಮಾಡಕ್ಕೆ ಅದಕ್ಕೆ ಹೋಗ್ತೀವಲ್ಲ. ಸೊ ಹಂಗಾಗಿ ಸ್ವಲ್ಪ ಒಂದಿಷ್ಟು ಬರ್ತದ, ಜಾಸ್ತಿನೇ ಬರ್ತದ. ಆ್ಯಂಡ್ ಇವು ಸೆಟಪಿಗಂತೂ ಸಿಕ್ಕಾಪಟ್ಟೆ ಬಿದ್ದದ ಅಮೌಂಟ.
ಆ್ಯಂಡ್ ಸೆಟಪ್ಪಿಂದು ಲಾಸ್ಟ್ ಹೇಳ್ತೀನಿ ಅಂತ ನಿಮ್ಗೆ ಇವಾಗ ಹೇಳಲ್ಲ. ಸೆಟಪ್ಪಿನ ಬಗ್ಗೆ ಲಾಸ್ಟ್ ಹೇಳ್ತೀನಿ ಅಂತ, ಲಾಸ್ಟ್ವರೆಗೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ. ಆ್ಯಂಡ್ ಮತ್ತೆ ಯಾವಾಗ ಸಿಗ್ತಿಪ್ಪ ದೋಸ್ತ, ಇನ್ನು ಮುಂದೆ ಫುಲ್ ಬ್ಯುಸಿ ಆಗ್ತಿ, ನಮಗೆ ಸ್ವಲ್ಪ ನೆನಪು ಮಾಡ್ಕೊಪ್ಪ ಅಂತೇಳಿ ನಮ್ಮ ದೋಸ್ತ ಕಮೆಂಟ್ ಮಾಡ್ಯಾನ. ನೋಡ್ರಿ, ನಾವು ಎಷ್ಟು ಬೆಳೆದ್ರು ತಾಯಿಗೆ ಮಗನೇ, ತಂದೆಗೆ ಮಗನೇ, ಅಕ್ಕಗ ತಮ್ಮನೇ, ತಮ್ಮಗ ಅಣ್ಣನೇ, ಹಂಗೆ ದೋಸ್ತ್ರಿಗೆ ದೋಸ್ತ್ರೆ. ನಾವು ಯಾವ ಸ್ಥಾನದಾಗ ಹೋದ್ರು ದೋಸ್ತರೇ, ಯಾವ ಟೈಮ್ದಾಗೂ ದೋಸ್ತರು ಬೇಕೇ. ದೋಸ್ತರು ಕಷ್ಟದಾಗೂ ಇರಬೇಕು, ಎಲ್ಲದ್ರಾಗೂ ಇರಬೇಕು. ದೋಸ್ತರಿಗೆ ಬಿಡೋಕ್ಕಾಗಲ್ಲ. ನೀ ಅನ್ಕೊಂಡಿದ್ದಪ್ಪ ದೋಸ್ತ ಆ ಥರ ಏನಿಲ್ಲ, ಬೆಳೆದಿಂದ ಸಿಗಲ್ಲ ಪಿಗಲ್ಲ ಆ ಥರ ಏನಿಲ್ಲ. ದೋಸ್ತಿ ಯಾವತ್ತಿದ್ರು ದೋಸ್ತಿನೇ, ನಮ್ಮ ಮನಸ್ಸೊಳಗಿರ್ತದ, ಏನು ಟೆನ್ಷನ್ ತಗೊಳಪ್ಲಿಲ್ಲ. ಬರೀ ಮುಂದಿನ ಇದಕ್ಕೆ ಮುಂದಿನ ಕ್ವಶನ್ಗೆ ಹೋಗ್ಬಂದ. ಅಣ್ಣ ನಿನಗೆ ಬಿಗ್ ಬಾಸ್ಗೆ ಕರೆದ್ರೆ ಹೋಗ್ತೀಯಾ ಅಂತ ಕಾಮೆಂಟ್ ಮಾಡ್ಯಾರ. ಕಾಮೆಂಟ್ ಅಲ್ಲ, ಕ್ವಶನ್ ಕೇಳ್ಯಾರ. ಫಸ್ಟ್ ಆಫ್ ಆಲ್ ಬಿಗ್ ಬಾಸಿಗೆ ನಮ್ಮಂಥ ಮಿಡಲ್ ಕ್ಲಾಸ್ದವ್ರಿಗೆ ಕರ್ಸಲ್ಲ, ಅದು ಪಕ್ಕ. ಆ್ಯಂಡ್ ಹನುಮಂತ ಅವ್ರಿಗೆ ಇವ್ರಿಗೆ ಕರ್ಸ್ಯಾರ. ಬಟ್ ಏನೋ ಗೊತ್ತಿಲ್ಲ, ನಮಗೆ ಕರ್ಸಿದ್ರೆ ನಾನಂತೂ ಹೋಗ್ತೀನಿ. ನಾನಂತೂ ಸಿಕ್ಕಾಪಟ್ಟೆ ಖುಷಿಯಿಂದ ಹೋಗ್ತೀನಿ. ಯಾಕಂದ್ರೆ ಬಿಗ್ ಬಾಸ್ನ ಸೀಸನ್ 2 ನೋಡ್ಕೊಂಡು ಹೊಂಟೀನಿ. ಅಕುಲ್ ಬಾಲಾಜಿ ಅವರು ಇದ್ದಿಲ್ಲ, ಆವಾಗಿಂದ ನೋಡ್ಕೊಂಡು ಹೊಂಟೀನಿ. ಸೊ ನನಗೆ ಬಿಗ್ ಬಾಸ್ ಅಂದ್ರೆ ಒಂಥರ ಇಂಟ್ರೆಸ್ಟಿಂಗ್ ಇರ್ತದೆ. ಕರೆದ್ರೆ ಮಾತ್ರ ನಾನಂತೂ ಮಿಸ್ ಮಾಡ್ಕೊಳ್ಳಲ್ಲ, ಹೋಗ್ತೀನಿ. ಹೋದ್ನಂದ್ರೆ ಸಪೋರ್ಟ್ ಮಾಡಿರ್ತೀನಿ ನೀವು ಅಲ್ಲೇನು. ಹೋಗಲ್ಲ ಅಂದ್ರೆ ಕರ್ಸಲ್ಲ, ಕರ್ಸಿದ್ರೆ ಮಾತ್ರ ಹೋಗ್ತೀನಿ, ಟೆನ್ಷನ್ ಇಲ್ಲ, ಫಿಕ್ಸ್ ಹೋಗ್ತೀನಿ. ನಿಮ್ಮ ಸಪೋರ್ಟಿಂದ ಹೋದರೆ ದೊಡ್ಡ ಪುಣ್ಯ ನನಗೆ. ಬರೀ ಮತ್ತೆ ಮುಂದಿನ ಕ್ವಶನ್ಗೆ ಹೋಗೋಮಂತ. ಅಣ್ಣ ನೀವು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯಿತು ಅಂತ ಕೇಳ್ಯಾರ. ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 1 ಇಯರ್ ಆಯಿತು. ಅಂದರೆ ಫಸ್ಟಿಗೆ ನಾನು ರೀಲ್ಸ್ ಮಾಡ್ತಿದ್ದೆ, ಬರೀ ಸಾಂಗ್ಗಳಿಗೆ ಲಿಪ್ಸಿಂಕ್ ಆ ಥರ ರೀಲ್ಸ್ ಮಾಡ್ತಿದ್ದೆ. ಇವಾಗ ಒಂದು 6 ಮಂತ್ಸಿಂದ ಸ್ಟಾರ್ಟ್ ಮಾಡಿದ್ದು ವ್ಲಾಗ್, ಮಿನಿ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದು ಒಂದು 6 ಮಂತಿಂದ. ಸಿಕ್ಕಾಪಟ್ಟೆ ಅಂದರೆ ಕ್ರೇಜ್ ಸಿಕ್ತು, ಸಿಕ್ಕಾಪಟ್ಟೆ ಜನರ ಬೆಂಬಲ ಸಿಕ್ತು, ಸಪೋರ್ಟ್ ಸಿಕ್ತು. ಅವರ ಜನರ ಸಪೋರ್ಟಿಂದಾನೇ ಇಷ್ಟು ಬೇಗ ಇಷ್ಟು ಗ್ರೋತ್ ಆಗಿದೆ ನನ್ನ ಚಾನಲ್. ಆ್ಯಂಡ್ ಮಿನಿ ವ್ಲಾಗಿಂದಾನೆ. ಆ್ಯಂಡ್ ಫಸ್ಟಿಗೆ ವ್ಲಾಗ್ಗಳು ಮಾಡ್ತಿದ್ದೆ, ಡೈಲಿ ವ್ಲಾಗ್ ಅಲ್ಲಿ ತಿರುಗಾಡಿದ್ದು, ಜಾತ್ರೆ ಸಸ್ನ ಹಾಕೊಂಡು ಹಂಗೆ ರಿಯಾಕ್ಷನ್ ಈ ಥರ ತಗೋತಿದ್ದೆ. ಬಟ್ ಈ ಥರ ಪ್ರೊಫೆಷ್ನಲ್ ಟೈಪ್ ಮಾಡೋಕ್ಕೆ ಬರ್ತಿರ್ಲಿಲ್ಲ ನಾನು ಫಸ್ಟಿಗೆ. ಇವಾಗ ಸ್ಟಾರ್ಟಿಂಗ್ ಕಲಿತೀನಿ. ಇವಾಗೂ ಅಷ್ಟೇನು ಬರಲ್ಲ, ಅಂದರೆ ಕಲಿತಾ ಇದ್ದೀನಿ. ಕಲಿಯೋದೇ ಜೀವನ, ಕಲ್ಕೋತೆ ಹೋಗ್ತೀನಿ. ಬರ್ರಿ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ ಅಂತ. ನಾನು ಸ್ಟಾರ್ಟ್ ಮಾಡಿ 1 ಇಯರ್ ಆಯಿತು. 1 ಇಯರಲ್ಲಿ ಇಷ್ಟು ಸಕ್ಸಸ್ ಸಿಕ್ಕದ. ಈ ಕ್ವಶನಿಗೆ ಆನ್ಸರ್ ಸಿಕ್ಕದ ಅನ್ಕೋತೀನಿ ನಿಮಗೆ. ಆ್ಯಂಡ್ ಅವ್ರ ಹೆಸರು ಹೇಳೋಕ್ಕಾಗಲ್ಲ, ಯಾಕಂದ್ರೆ ಚಿಕ್ಕಪಟ್ಟೆ ಜನ ಕ್ವಶನ್ ಕೇಳಿರಲ್ಲ, ಸೇಮ್ ಕ್ವಶನ್ ಇರ್ತಲ್ಲ. ಸೊ ಹಂಗಾಗಿ ಹೆಸರು ಹೇಳೋಕ್ಕಾಗಲ್ಲ, ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಬರ್ರಿ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗಮಂತ. ನಿಮ್ಮ ಫ್ಯಾಮಿಲಿ ಜೊತೆ ಇಲ್ವಾ ನೀವು ಇವಾಗ ಅಂತ ಒಬ್ಬ ಕ್ವಶನ್ ಕೇಳ್ಯಾರ. ನಿಮ್ಮ ಫ್ಯಾಮಿಲಿ ಜೊತೆ ಇಲ್ವಾ ನೀವು ಇವಾಗ ಅಂತ. ಇವಾಗ ನನ್ನ ಫ್ಯಾಮಿಲಿ ಜೊತೆ ನಾನು ಇವಾಗ ಇಲ್ಲ. ಬಿಕಾಸ್ ಏನೋ ಒಂದು ಸಕ್ಸಸ್ ಆಗಬೇಕು ಅಂತೇಳಿ ಫ್ಯಾಮಿಲಿ ಬಿಟ್ಟು ದೂರ ಒಂದು ವಿಡಿಯೋಸ ಹಂಗೆ ಕ್ರಿಯೇಟ್ ಮಾಡ್ಕೊತ ಇದ್ದೀನಿ. ಊರಾಗ ಇದ್ರೆ ಬೆಲೆ ಇರಲ್ಲ, ಇವ ಏನು ಮಾಡ್ತಾನಪ್ಪ ಹಂಗೆ ಅನ್ಕೋತಾರ. ಅವ್ರ ಮುಂದೆ ಬೆಳೆದು ಸಕ್ಸಸ್ ಆಗಿ ಅವ್ರ ಮುಂದೆ ಹೋಗಿ ಅವ್ರ ಕೈಲಿ ಶಬಾಷಿ ಇಳಿಸ್ಕೋಬೇಕು ನಾನು. ಸೊ ಬರೀ ನಿಮ್ಮ ಸಪೋರ್ಟಿಂದ ಎಷ್ಟು ಮುಂದೆ ಬಂದಿನಿ, ಇನ್ನೊಂದಿಷ್ಟು ಮುಂದೆ ಹೋಗೋದು ದೊಡ್ಡದಲ್ಲ. ಬರೀ ಮುಂದಿನ ಕ್ವಶನ್ಗೆ ಹೋಗೋಮಂತ. ನೀವು ಯಾರು ಫ್ಯಾನ್ ಅಂತ ಕೇಳ್ಯಾರ. ಕನ್ನಡ ಇಂಡಸ್ಟ್ರಿ ಒಳಗೆ ನೀವು ಯಾರು ಫ್ಯಾನ್ ಅಂತ ಕೇಳ್ಯಾರ. ನಾವು ಅವ್ರ ಫ್ಯಾನ್ ಇವ್ರ ಫ್ಯಾನ್ ಅಂತ ಹೇಳಲ್ಲ. ನಾವು ಎಲ್ಲ ಕನ್ನಡ ಇಂಡಸ್ಟ್ರಿ ಒಳಗೆ ಎಲ್ಲ ಹೀರೋಗಳು ಮೂವಿಗಳು ನೋಡ್ತೀವಿ. ಯಾಕಂದ್ರೆ ಕನ್ನಡ ಮೂವಿಗಳು ಬೆಳಿಬೇಕು. ಎಸ್ ಸರಿಂದ ಕನ್ನಡ ಮೂವಿ ಆದಷ್ಟು ಬೆಳೆದದ. ಇವಾಗ ಇನ್ನೂ ಬೆಳೆಸ್ತಾ ಇದ್ದಾರೆ ಎಲ್ಲ ಸಿನಿಮಾ ಇಂಡಸ್ಟ್ರಿ ಒಳಗೆ, ಎಲ್ಲ ಸಿನಿಮಾ ಹೀರೋಗಳು. ಅವರು ಕನ್ನಡನ ಬೆಳೆಸ್ತಾ ಇದ್ದಾರೆ, ಬೆಳೆಸ್ಲಿ. ನಾವು ಅವ್ರ ಪಿಕ್ಚರ್ ಎಲ್ಲರ ಮೂವಿಗಳನ್ನು ನೋಡಿ ಅವರನ್ನು ನಾವು ಬೆಳೆಸಮು ಅಷ್ಟೇ. ಇವರು ನಮ್ಮ ಹೀರೋ ಅಂತೇಳಿ ಅವ್ರದ್ದು ಅಷ್ಟೇ ಮೂವಿ ನೋಡೋದಲ್ಲ, ಪ್ರತಿಯೊಬ್ಬರು ಮೂವಿ ನೋಡಮು, ಪ್ರತಿಯೊಂದು ಕನ್ನಡ ಮೂವಿ ನೋಡಮು, ಪ್ರತಿಯೊಂದು ಕನ್ನಡ ಮೂವಿಗೆ ಸಪೋರ್ಟ್ ಮಾಡಮು ಅಂತ ಹೇಳ್ತಾ ಬರೀ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ. ನಾನು ಕನ್ನಡ ಎಲ್ಲ ಹೀರೋಗಳು ಫ್ಯಾನ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ನಾನ್ ವೆಜ್ ಬಿಟ್ಟರೆ ಇರೋಕ್ಕಾಗಲ್ವಾ ಅಂತ ಕಾಮೆಂಟ್ ಮಾಡಿದ್ದಾರೆ. ನಾನ್ ವೆಜ್ ಎಲ್ಲರೂ ತಿಂತಾರೆ, ಹಂಗಾಗಿ ನಾನು ತಿಂತೀನಿ. ಸೊ ಚಿಕ್ಕ ವಯಸ್ಸಿಂದ ತಿಂತಾ ಬಂದೀನಿ. ಇವಾಗ ಅದಕ್ಕೆ ಅದೇ ರೂಢದ. ನಾನ್ ವೆಜ್ ತಿನ್ನೋಕೆ ಅನಿಸ್ತದೆ, ತಿನ್ನಲಿಲ್ಲ ಅಂದ್ರೆ ಏನೊಂದು ಕಳ್ಕೊಂಡು ಅನಿಸ್ತದೆ. ಸೊ ನಾನ್ ವೆಜ್ ತಿಂತೀನಿ. ನಾನ್ ವೆಜ್ ಬಿಟ್ಟರೆ ಇರೋಕ್ಕಾಗಲ್ಲ. ಸೊ ಅಣ್ಣ ನೀವು ಯಾವ ಕಾಸ್ಟ್, ಅಣ್ಣ ನಿಮ್ಮದು ಕಾಸ್ಟ್ ಯಾವುದು ಅಂತ ಕಾಮೆಂಟ್ ಮಾಡಿದ್ದಾರೆ, ಮೆಸೇಜ್ ಹಾಕಿದ್ದಾರೆ ಒಬ್ಬರು. ಕಾಸ್ಟ್ ಅಂತ ಹೇಳಕ್ಕೆ ಇಷ್ಟಪಡಲ್ಲ ನಾನೊಬ್ಬ ಕನ್ನಡಿಗ, ನಾನೊಬ್ಬ ಇಂಡಿಯನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಕಾಸ್ಟ್ ರಿಲಿಜನ್ ಈ ಥರ ನೋಡೋಕ್ಕಂತೂ ಇಷ್ಟಪಡಲ್ಲ. ನಾನೊಬ್ಬ ಕನ್ನಡಿಗ, ನಾನೊಬ್ಬ ಇಂಡಿಯನ್ ಅಷ್ಟೇ. ನಿಮ್ಮ ಸಪೋರ್ಟ ನನಗೆ ಎಲ್ಲರೂ ಇದ್ದೀರಿ. ಇಂಡಿಯನ್ ಆಗಿರ್ತೀನಿ, ಕನ್ನಡಿಗನಾಗಿರ್ತೀನಿ. ನಿಮಗೆ ಇದೇ ಥರ ಮನೋರಂಜನೆ ಕೊಡ್ತೀನಿ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಬ್ರೋ ವಿಡಿಯೋ ವೈರಲ್ ಹೇಗೆ ಮಾಡಬೇಕು ಮತ್ತೆ ಆರಾಮ ಅಂತ ಕಾಮೆಂಟ್ ಮಾಡಿದ್ದಾರೆ. ವಿಡಿಯೋ ವೈರಲ್ ಹೇಗೆ ಮಾಡಬೇಕು ಅಂತೇಳಿ ಕಾಮೆಂಟ್ ಮಾಡಿದ್ದಾರೆ.
ವಿಡಿಯೋ ವೈರಲ್ ಹೇಗೆ ಮಾಡ್ಬೇಕಂದ್ರೆ ವಿಡಿಯೋದಾಗ ಚಲೋ ಕಂಟೆಂಟ್ ಕೊಡಬೇಕು ಆ್ಯಂಡ್ ರೆಗ್ಯುಲರ್ ವಿಡಿಯೋ ಆಗಬೇಕು. ತಾನಾಗಿ ವಿಡಿಯೋ ವೈರಲ್ ಆಗ್ತವೆ. ನಾವು ವೈರಲ್ ಮಾಡೋಕೆ ಹೋದರೆ ವೈರಲ್ ಆಗಲ್ಲ ಅವು. ಫಸ್ಟ್ ಆಫ್ ಆಲ್ ನಾವು ಮಾಡ್ಬೇಕಂದ್ರೆ ವಿಡಿಯೋ ವೈರಲ್ ಆಗಲ್ಲ ಯಾವಾಗಲೂ. ಸೊ ಯಾರು ಈ ವೈರಲ್ ಹಂಗೆ ಹಿಂಗೆ ಅಂತ ಹೇಳ್ಕ್ಯಾರ ಆ್ಯಡ್ಸ್ ತೊಗೊಂಡು ಹಂಗೆ ವೈರಲ್ ಮಾಡ್ಕೋತಾರೆ, ಅದೇನಿಲ್ಲ. ನಾವು ರೆಗ್ಯುಲರ್ ಆಗಿ ಕಂಟೆಂಟ್ ಕೊಡಬೇಕು. ಶಿಸ್ತು ಒಳ್ಳೆ 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 ಬೆಂಕಿ ಕಂಟೆಂಟ್ ಕೊಟ್ವಿ ಅಂದ್ರೆ ನಮ್ಮ ಜನರಿಗೆ ಇಷ್ಟ ಆಗ್ತದೆ ಅಷ್ಟೇ. ನಾನು ಫಸ್ಟಿಗೆ 4-5 ತಿಂಗಳು 6 ತಿಂಗಳು ಕೊಟ್ಟೆ ರೀಲ್ಸ್ ಮಾಡೀನಿ, ಅಷ್ಟಾದ್ರೂ ಜನರಿಗೆ ಇಷ್ಟ ಆಗಿರಲಿಲ್ಲ. ಅಷ್ಟೇ ನಾರ್ಮಲ್ ಓಡ್ತಿತ್ತು. 300 ಲೈಕ್ 200 ಲೈಕ್ ಬರೋದ್ರಾಗೆ ಒದ್ದಾಡೋಗ್ತಿತ್ತು. ಇವಾಗ ಒಳ್ಳೆ ಒಳ್ಳೆ ಸ್ವಲ್ಪ ಯೂನಿಕ್ ಆಗಿರೋ ಕಂಟೆಂಟ್ ಕೊಡ್ತೀವಲ್ಲ, ಸೊ ಜನರಿಗೆ ಇಷ್ಟ ಆಗುತ್ತೆ, ಜನರ ಮನಸ್ಸಿಗೆ ತಟ್ಟುತ್ತಾ, ನಮ್ಗನ್ನ ಅವರೇ ವೈರಲ್ ಮಾಡ್ತಾರೆ, ಅವರೇ ಬೆಳೆಸ್ತಾರೆ ಅಷ್ಟೇ. ವಿಡಿಯೋ ವೈರಲ್ ಮಾಡೋಕ್ಕೆ ಏನೂ ಟ್ರಿಕ್ ಇಲ್ಲ. ನಾವು ರೆಗ್ಯುಲರ್ ಕಂಟೆಂಟ್ ಕೊಡಬೇಕು, ಕಂಟೆಂಟ್ ಒಳ್ಳೆ ಕಂಟೆಂಟ್ ಇರಬೇಕು, ರೆಗ್ಯುಲರ್ ವೀಡಿಯೋಸ್ ಇರಬೇಕು ಅಷ್ಟೇ. ಮತ್ತೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಮಂತ ಬರ್ರಿ. ಅಣ್ಣ ಬೆಳಗಾವಿಗೆ ಬನ್ನಿ ಅಂತ ಕಾಮೆಂಟ್ ಮಾಡಿದ್ದಾರೆ. ಬೆಳಗಾವಿಗೆ ಬರಂಬ್ರಿ, ಇಡೀ ಕರ್ನಾಟಕನ ಸುತ್ತಾಡಂಬ್ರಿ, ಕರ್ನಾಟಕದ ಎಲ್ಲ ಜಿಲ್ಲೆಗಳು ತಿರುಗಾಡಂಬ್ರಿ. ಸ್ವಲ್ಪ ರೀ ಇವಾಗ ನನ್ನೊಂದು ಸ್ಟಡಿ ನಡೆದಲ್ಲ, ಈ ಸ್ಟಡಿ ಕಂಪ್ಲೀಟ್ ಆಗಲಿ, ನಾನು ಎಲ್ಲ ಕಡೆ ಬರ್ತೀನಿ, ಎಲ್ರಿಗೂ ಸಿಗ್ತೀನಿ. ಅಣ್ಣ ನೀವು ಅಷ್ಟೊಂದು ತಿಂತೀರಲ್ಲ, ದಪ್ಪನೇ ಆಗಿಲ್ಲ. ಇದು ನಿಜ ಕಾಮೆಂಟ, ಇದು ಮೆಸೇಜ್ ಮಾಡಿದಾರ್ದು ನಿಜ. ನಾನು ಸಿಕ್ಕಾಪಡ್ತೀನಿ. ಅಂದರೆ ನಾನು ಹುಟ್ಟದಾಗೆ ನಾನು ತಿಂತೀನಿ. ನಮ್ಮ ಹುಟ್ಟಾಳಿ ಗುಣ ಅಂತಾರೆ ನೋಡ್ರಿ, ನಮ್ಮ ಹಳ್ಳಿ ಸೈಡಲ್ಲಿ ಏನಂತಾರೆ ಹುಟ್ಟಾಳಿ ಗುಣ, ಅದು ಒಂದು ಎಷ್ಟು ತಿಂದರೂ ದಪ್ಪ ಆಗಲ್ಲ ಅಂತಲ್ಲ, ಅದೇ ಥರ ನಾನು ಎಷ್ಟು ತಿಂದರೂ ದಪ್ಪ ಆಗಲ್ಲ, ಆ ಥರ ಮನುಷ್ಯ ನಾನು. ಎಷ್ಟು ತಿಂದರೂ ದಪ್ಪ ಆಗಲ್ಲ. ನಿಮ್ಮ ಸ್ವೀಟಿ ಕ್ಯೂಟಿ ಹೆಂಗದರ್ಪ? ನಮ್ಮ ಸ್ವೀಟಿ ಕ್ಯೂಟಿ ಅಂತೂ ಬೆಂಕಿ ಬಬ್ಲದರಿ. ನಮ್ಮ ಸ್ವೀಟಿ ಕ್ಯೂಟಿ ಹೊರಗೆ ತಿರುಗಾಡಕ್ಕೆ ಹೋಗ್ಯಾರ. ಸ್ವಲ್ಪ ಅವರಿಗೆ ಸಂಜೆಗನ ಸ್ವಲ್ಪ ಹೊರಗೆ ಬಿಡ್ತೀನಿ ತಿರುಗಾಡಕ್ಕೆ ಮಾಡಕ್ಕೆ. ಸೊ ಹೊರಗಡೆ ಹೋಗ್ಯಾರ ಅವರು. ಅವ್ರಿಗೆ ತೊಗೊಂಡು ಮಾಡಿದ್ರೆ ಅವರೆಲ್ಲ ಲೈಟ್ ಬೀಳಿಸ್ದ್ಯಾ, ಇಲ್ಲೆಲ್ಲ ಜಿಗ್ದಾಡ್ದೆ, ಇವು ಮಾನಿಟರ್ ಮೇಲೆ ಹೋದೆ, ಹಿಂಗೆ ಮಾಡ್ತಾರ. ಅದ್ರದ್ದು ಅವ್ರಿಗೆ ಹೊರಗೆ ಬಿಟ್ಟಿನಿ. ಉಲ್ಲ ಟೈಮ್ದಾಗ ಅವ್ರು ಬಿಟ್ಟರೆ ನಾ ಇರೋದೇ ಇಲ್ಲ. ಅಣ್ಣ ನೀವು ಏನು ಓದ್ತಾ ಇದ್ದೀರಾ ಆ್ಯಂಡ್ ಯಾವ ಕಾಲೇಜ್ ಅಂತ ಕಾಮೆಂಟ್ ಮಾಡಿದ್ರೆ ಸಿಕ್ಕಾಪಟ್ಟೆ ಜನ, ಅದಕ್ಕೂ ಸಿಕ್ಕಾಪಟ್ಟೆ ಜನ ಮೆಸೇಜ್ ಹಾಕಿದಾರ. ಸೇಮ್ ನಾನು ಓದ್ತಾ ಇರೋದು ಮೆಡಿಕಲ್ ಅಂದರೆ ಪ್ಯಾರಾಮೆಡಿಕಲ್. ನಾನು ಪ್ಯಾರಾಮೆಡಿಕಲ್ ಸ್ಟೂಡೆಂಟ. ನಾನು ಇವಾಗ 3rd ಇಯರ್ ಇದ್ದೀನಿ. 3rd ಇಯರಲ್ಲಿ DHI ಸ್ಟೂಡೆಂಟ್ ನಾನು. ನಮ್ಮ ಕಾಲೇಜ್ ಬಂದುಬಿಟ್ಟು ವಿಜಯಪುರ ನರ್ಸಿಂಗ್ ಕಾಲೇಜ್, ಗೌರ್ಮೆಂಟ್ ನರ್ಸಿಂಗ್ ಕಾಲೇಜ್ ಅದು ನಮ್ಮದು. ಅಲ್ಲಿ ನಾನು ಸ್ಟಡಿ ಮಾಡ್ತಾ ಇರೋದು. ಯೂಟ್ಯೂಬ್ ಸ್ಯಾಲ್ರಿ ಎಷ್ಟು? 1 ವರ್ಷದಿಂದ ಕಷ್ಟಪಡ್ತಾ ಇದ್ದೀನಿ, ಇನ್ನೂವರೆಗೂ ನನ್ನ ಸ್ಯಾಲ್ರಿ ಬಂದಿಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇನ್ನೂ ಸ್ಯಾಲ್ರಿ ಇಲ್ಲ ನಂದು. ಫಸ್ಟ್ ಸ್ಯಾಲ್ರಿ ಕೂಡ ಇನ್ನೂ ಬಂದಿಲ್ಲ. ಅದು ಏನೋ ಒಂದು ಗೊತ್ತಾಗ್ತಾ ಇಲ್ಲ ನನಗೆ. ಯಾರಿಗಾದರೂ ಸ್ವಲ್ಪ ತಿಳ್ಕೊಂಡವ್ರಿಗೆ ಕೇಳಿ ಮಾಡಬೇಕು ಏನೋ ಒಂದು. ಅದು ಒಂದು ಏನೋ ಕೋಡ್ ಬರುತ್ತಂತ, ಬೇರೆ ಇನ್ನೂ ಬಂದಿಲ್ಲ ನಂದು. ಅದೆಲ್ಲ ಹೇಳ್ದೆ ನಿಮ್ಮ ಮುಂದೆ, ಆ ಚಾನಲ್ದಾಗ ಹೇಳ್ತೀನಿ ಅಂತ. ಯೂಟ್ಯೂಬ್ ಸ್ಯಾಲ್ರಿ ಇನ್ನೂ ಬಂದಿಲ್ಲ, ಬರುತ್ತೆ, ಬಂದಿಲ್ಲ. ಇವಾಗ ಯಾವ ಬರುತ್ತೋ ಗೊತ್ತಿಲ್ಲ. ನೆಕ್ಸ್ಟ್ ಕ್ವಶನ್. ಅಣ್ಣ ನಿಮ್ಮ ಅಪ್ಪ ಅಮ್ಮ ತಮ್ಮ ಅಕ್ಕ ತಂಗಿಯವರ ಬಗ್ಗೆ ಯಾಕೆ ಎಲ್ಲಿ ಏನು ಹೇಳಲ್ಲ ಅಂತೇಳಿ. ಹಂಗೇನಿಲ್ಲ ರೀ, ಹೇಳೋ ಅಂತ ಯಾಕೆ ಹೇಳಲ್ಲ ಅಂತ ಹಂಗೇನಿಲ್ಲ, ಹೇಳ್ತೀನಿ. ಬಟ್ ತೋರಿಸಲ್ಲ ಅಷ್ಟೊಂದು. ಮುಂದೆ ತೋರ್ಸಮಂತ, ಮುಂದೆ ಫ್ಯೂಚರ್ದಾಗ. ಇವಾಗ ಅಷ್ಟೊಂದೇನು ಬೇಡ, ಮುಂದೆ ನಿಮಗೆಲ್ಲ ತೋರಿಸ್ತೀನಿ ಅಂತ ನಮ್ಮ ಫ್ಯಾಮಿಲಿ ಬಗ್ಗೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಮಂತ. ಇನ್ನೂ 3 ಕ್ವಶನ್ ಉಳಿದವ ಲಾಸ್ಟ, ನೋಡ್ರಿ, ಸ್ಕಿಪ್ ಮಾಡೋದ ನೋಡ್ರಿ. ಅಣ್ಣ ಭಾಳ ಜನ ವ್ಲಾಗ್ ಮಾಡ್ತಾರೆ, ಬಟ್ ಎಲ್ಲ ನಿಮ್ಮ ಹಿಂದೆ, ಓವರಾಲ್ ನೀವು ಮಾತ್ರ ಬೆಂಕಿ. ಇದು ಕೇಳೋಣ ಸಿಕ್ಕಾಪಟ್ಟ ಖುಷಿ ಆಗುತ್ತೆ ರೀ. ಹಂಗೇನಿಲ್ಲ, ನಾ ಎಲ್ರಿಗಿನ್ನ ಭಾರಿ ಮಾಡ್ತೀನಿ ಅಂತೇಳಿ ನಾನು ಹೇಳ್ಕೊಳ್ಳಲ್ಲ. ನಾನು ಒಂದು ಲೆವೆಲ್ ಮಾಡ್ತೀನಿ, ಅಷ್ಟೇನು ಇದೇನು ಮಾಡಲ್ಲ. ಆ್ಯಂಡ್ ನಿಮ್ಮ ಸಪೋರ್ಟಿಂದನೇ ಇಷ್ಟೊಂದು ಬೆಳೆದಿರೋದು ನಾನು. ನಿಮ್ಮ ಸಪೋರ್ಟ್ ಇನ್ನೂ ನಮ್ಮ ಮೇಲೆ ಯಾವಾಗಲೂ ಹಿಂಗೆ ಇರಲಿ ಅಷ್ಟೇ ಹೇಳೋದು, ನಿಮ್ಗೆ ಕೇಳ್ಕೊಳ್ಳೋದು ನಾನು. ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಯಾವಾಗಲೂ ಹಿಂಗೆ ಇರಲಿ ಅಷ್ಟೇ. ಇನ್ನೂ ಬೆಳೆಸ್ರಿ ನಿಮ್ಮ ಮನೆ ಮಗನ್ನ. ಬರೀ ಇವಾಗ ನೆಕ್ಸ್ಟ್ ಕ್ವಶನ್. ಅಣ್ಣ ನೀವು ಗೌರ್ಮೆಂಟ್ ಜಾಬ್ ತೊಗೋತೀಯಾ ಇಲ್ಲ ಶಾರ್ಟ್ ಮೂವಿನೇ ಮಾಡ್ತೀಯಾ ಅಂತ ಹೇಳ್ಕಿರೆ ಕಾಮೆಂಟ್ ಆಗ್ಯಾರ. ಇದಕ್ಕೆ ಆನ್ಸರ ಏನು ಕೊಡಲಿ? ಒಂದು ಕೊಟ್ಟನಂದ್ರೆ ಒಂದು ಮನೆ ಬೈತಾರ, ಮನೆ ಮೆಟ್ಟಿ ಹೊಡಿತಾರ. ಏನೋ ಒಂದು ಕೊಡಲಿ, ನಾ ಆನೆಸ್ಟ್ ಆನ್ಸರ್ ಮಾಡ್ತೀನಿ. ನಾನು ಗೌರ್ಮೆಂಟ್ ಜಾಬ್ ಮೇಲೆ ಅಷ್ಟೊಂದೇನು ಇಂಟ್ರೆಸ್ಟ್ ಇಲ್ಲ, ಬಟ್ ಆದರೂ ಟ್ರೈ ಮಾಡ್ತೀನಿ. ಆದರೆ ಗೌರ್ಮೆಂಟ್ ಜಾಬ್ ಮಾಡ್ಕೊತ ನಿಮ್ಮ ಯೂಟ್ಯೂಬ ಮಾಡ್ತೀನಿ. ನಾ ಯೂಟ್ಯೂಬ್ ಅಂತೂ ಬಿಡಲ್ಲ, ನಾನಂತೂ ಬಿಡಲ್ಲ. ನಾನು ಇರೋವರೆಗೂ ಯೂಟ್ಯೂಬಲ್ಲಿ ಇರ್ತೀನಿ ಅಷ್ಟೇ. ಯೂಟ್ಯೂಬ್ ಅಂತೂ ಬಿಡಲ್ಲ, ನೀವೇನು ಟೆನ್ಷನ್ ತೊಗೊಬೇಡ್ರಿ. ಯೂಟ್ಯೂಬ್ದಾಗೆ ಇರ್ತೀನಿ. ನಾನು ಇರೋವರೆಗೂ ಮಾತ್ರ ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡ್ತೀನಿ. ಯೂಟ್ಯೂಬ್ ಅಂತೂ ಬಿಡಲ್ಲ. ಗೌರ್ಮೆಂಟ್ ಜಾಬ್ ಸಿಕ್ಕರೆ ಬಿಡಲ್ಲ, ಅದನ್ನು ಗೌರ್ಮೆಂಟ್ ಜಾಬ್ ಹೋಗ್ತೀನಿ, ಯೂಟ್ಯೂಬ್ ವೀಡಿಯೋಸ್ ಮಾಡ್ತೀನಿ. ಆ್ಯಂಡ್ ಲಾಸ್ಟ್ ಕ್ವಶನ್ ಬಂದುಬಿಟ್ಟು, ನೀವು ಯಾರನ್ನಾದರೂ ಪ್ರಪೋಸ್ ಮಾಡಿದ್ದೀರಾ ಅಣ್ಣ? ನಿಮಗೆ ಯಾರಾದರೂ ಪ್ರಪೋಸ್ ಮಾಡಿದಾರಾ? ಆನ್ಸರ್ ಮೀ ಬ್ರೋತಿ ಹಾಕ್ಯಾರ ಅವರು ಕಾಮೆಂಟ. ಪ್ರಪೋಸ್ ಅಂತೂ ಮಾಡಿದ್ದೀವಿ, ಬುದ್ಧಿ ಇಲ್ಲಾರ್ದಾಗ. ನಿಜ, ಬುದ್ಧಿ ಇಲ್ಲಾರ್ದಾಗೆ ಪ್ರಪೋಸ್ ಮಾಡಿದ್ದು. ಇವಾಗ ಬುದ್ಧಿ ಬಂದಮೇಲೆ ಅಷ್ಟೊಂದೇನು ಪ್ರಪೋಸ್ ಏನು ಮಾಡಿಲ್ಲ.
ಅಂದರೆ ಅವಾಗ ಏನೋ ಅಷ್ಟೊಂದೇನು ಗೊತ್ತಿರಲಿಲ್ಲ ಇದ್ರ ಬಗ್ಗೆ. ಸೊ ಅವಾಗೆಲ್ಲ ಮಾಡ್ಕೊಂತ ಹೋಗ್ತಿದ್ವಿ ಕಾಲೇಜ್ ಟೈಮ್ದಾಗ. ಅದು ಇವಾಗ ಅದೇನು ಅಷ್ಟೊಂದೇನು ತಲೆ ಕೆಡಿಸ್ಕೊಂಡಿಲ್ಲ. ಇವಾಗ ನಾನಾಯಿತು, ನಾನು ಯೂಟ್ಯೂಬ್ ಆಯಿತು, ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಯಾವ ಕೊಡಬೇಕು, ಏನು ಮಾಡಬೇಕು, ಹಂಗೆ ಹಿಂಗೆ ಅಂತ ಬರೀ ಇದ್ರಾಗೆ ಇರ್ತೀನಿ, ಇದೇ ಥಿಂಕಿಂಗ್ದಾಗೆ ಇರ್ತೀನಿ. ಸೊ ಎಲ್ರಿಗೂ ನಿಮ್ಮ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಯಾರು ಹೆಸರಂತೂ ತೊಗೊಂಡಿಲ್ಲ. ಆ್ಯಂಡ ಒಬ್ಬರು ಕ್ವಶನ್ಸ್ ಒಳ್ಳೆ ಆನ್ಸರ್ ಸಿಕ್ಕಿಲ್ಲ ಅಂದರೆ ತಿಳ್ಕೊಳಕೋಬೇಡ್ರಿ, ಕೊಡಮಂತ ಮುಂದೆ ಎಲ್ಲಿ ಹೋಗಲ್ಲ, ನಾವು ಇಲ್ಲೇ ಇರ್ತೀವಿ, ನೀವು ಇಲ್ಲೇ ಇರ್ತೀರಿ. ಸೊ ಬರ್ರಿ, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋದ ಸೇಮ್ ಅಂತ. ಆ್ಯಂಡ್ ನನ್ನ ಆ ಚಾನಲ್ ಯಾವ ಥರ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ, ಆ ಚಾನಲ್ ಯಾವ ಥರ ಸಪೋರ್ಟ್ ಮಾಡಿರಿ, ಅದೇ ಥರ ಸಪೋರ್ಟ್ ಇಲ್ಲೂ ಇರಲಿ. ನಿಮ್ಮ ಸಪೋರ್ಟಿಂದಾನೆ ನಮ್ಮ ಇಷ್ಟು ಬೇಗ 1 ಇಯರ್ದಾಗ 60K ಸಮೀಪ 59K ಆಗಿದ್ದೇನೆ. 1 ಇಯರ್ದಾಗ 59K ಆಗಿದೆ. ಇನ್ನೊಂದು ಇಯರ್ದಾಗ ಇದು 24 ಅಂತ ನನಗಂತೂ ಲಕ್ಕಿ ಇಯರ್ ಅಂತ ಅನ್ಕೋತೀನಿ. ನನಗಂತೂ ಸಿಕ್ಕಾಪಟ್ಟೆ ಕೊಟ್ಟದ, ಪಾಠನೂ ಕಲಿಸದ, ಸಿಕ್ಕಾಪಟ್ಟೆ ಜನರ ಪ್ರೀತಿನೂ ಕೊಟ್ಟದ. ಸೊ ನೆಕ್ಸ್ಟ್ ಇಯರ್ದಾಗ ಇದೇ ಥರ ಆಗಲಿ, ಈ ಚಾನಲ್ನು ಬೆಳೀಲಿ, ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಹೋಗಲಿ, ಹಿಂಗೆ ಇರಲಿ. ಈ ಚಾನಲ್ದಾಗಂತೂ ಇನ್ನೂ ಒಂದು ವೀಕ್ದಾಗ ಸಿಕ್ಕಾಪಟ್ಟೆ ವೀಡಿಯೋಸ್ಗಳು ತರ್ತೀನಿ ಕಂಟಿನ್ಯೂ. ಯಾರು ತಪ್ಪು ತಿಳ್ಕೊಳಕೋಗ್ಬಿಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಚಾನಲ್ಗೂ. ನಿಮ್ಗೆ ಇಷ್ಟ ಆದರೆ ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊರಿ, ಇಷ್ಟ ಆಗಲಿಲ್ಲ ಅಂದ್ರೆ ಬೇಡ, ನಿಮ್ಗೆ ಫೋರ್ಸಿಲ್ಲ. ಸೊ ಬರ್ರಿ, ಮತ್ತೆ ಮುಂದಿನ ನೋಡಿ ಚಮತ. ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ